ಕಾಮೇರಿ ನಮ್ಮ ಅಪ್ಪಿದ್ದಂಗೆ ಅವ್ರನ್ನ ನಾವು ಕೊಂದುಬಿಟ್ರು, ನಾವು ಸುಮ್ಮನಿರಕ್ಕಿಲ್ಲ, ಶಹೀದ್ ಆಗ್ಬಿಡ್ತೀವಿ, ಸರೆಂಡರ್ ಆಗೋದು ನಮ್ಮ ರಕ್ತದಲ್ಲೇ ಇಲ್ಲ, ಯುದ್ಧಕ್ಕೆ ಹೊಂಡ್ಬಿಟ್ವಿ ನಾವು. ಇವಾಗ ಎಷ್ಟು ಜನ ಕೊಡಿತಾರೋ ಹೊಡೀಲಿ, ಒಂದೊಂದು ಮನೇಲೂ 100 ಮಕ್ಕಳು ಹುಟ್ಟಿಸ್ಕೋತೀವಿ ಅಂತ ಇವ ಅಮ್ಮದು ಒಂದೇ ಇರುತ್ತೆ. ಗೌರ್ಮೆಂಟು ಫ್ರೀ ಅಕ್ಕಿ ಕೊಡುತ್ತೆ, ಫ್ರೀ ಕರೆಂಟ್ ಕೊಡುತ್ತೆ, ಬಸ್ಸು ಫ್ರೀ, ಜೊತೆ ಖರ್ಚಿಗೆ 2,000 ರೂಪಾಯಿ ದುಡ್ಡು ಕೊಟ್ಟರೆ 100 ಹುಟ್ಟಿಸ್ಕೊಡೋದು ಇನ್ನೇನು ಮಾಡ್ತಾರೆ? ಆ ದೇಶದಲ್ಲೇ ಅವ್ರ ಲೀಡ್ರನ್ನ ಕೊಂದಿರೋದಕ್ಕೆ ಅಲ್ಲಿನ ಜನ ಕುಣ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವರು ಇಲ್ಲಿ ಎದೆ ಬಡ್ಕೊಂಡು ಹೊಳ್ತಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಖಮೇನಿನ ಅಮೆರಿಕ ಹೊಡೆದು ಹಾಕಿದ್ರೆ ಇಲ್ಲಿ ಇವರು ಒಂದು ಸಂತಾಪ ಹೇಳ್ಬೋದು. ಅದನ್ನು ಬಿಟ್ಟು ಪ್ರತಿಭಟನೆ ಯಾರು ಮಾಡ್ತಿರೋದು? ಪಾಕಿಸ್ತಾನವ್ರು ಬಂದು ಪ್ಯಾಂಟ್ ಬೀಚಿ ನೋಡಿ ಹೊಡೆದ್ರಲ್ಲ, ಆವಾಗ ಎದೆ ಬಡ್ಕೊಂಡು ಹೊಳ್ಳಿಲ್ಲ, ಬಿಡ್ರಿ ನಾವು ಯುದ್ಧಕ್ಕೆ ಹೋಗ್ತೀವಿ ಅಂದಿಲ್ಲ. ಇವಾಗ ಅದು ಯಾವುದೋ ದೇಶದಲ್ಲಿ ಅದು ಯಾರೋ ಸೋತೋದ್ರು ಅಂತ ನಾವು ಸರೆಂಡರ್ ಆಗೋಕ್ಕೆಲ್ಲ ಶಹೀದ್ ಆಗ್ಬಿಡ್ತೀವಿ ಅಂತಿದ್ದಾರಲ್ಲ. ನಮ್ಮ ಸೈನ್ಯ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ, ಸ್ಟ್ರೈಕ್ ಮಾಡಿದ್ರೆ ಪ್ರೂಫ್ ಎಲ್ಲಿ ತೋರಿಸಿ ಅಂತ ಕೇಳ್ತಿದ್ರು ಇವರು. ಎದೆ ಬಡ್ಕೊಂಡು ನಾವು ಯುದ್ಧ ಮಾಡ್ತೀವಿ ಅಂತ ಒಂದು ಸಾರಿನೂ ಅಂತಿಲ್ಲ. ಅಲ್ಲ, ಮುಸ್ಲಿಂ ದೇಶಗಳಲ್ಲೇ ಖಮೇನಿ ಸಾವಿಗೆ ಪ್ರತಿಭಟನೆಗಳಾಗ್ತಿಲ್ಲ, ಇಲ್ಲಿ ಗೋಳಾಡ್ತಿದ್ದಾವೆ. ಇಲ್ಲೇ ಪಕ್ಕದ ಬಾಂಗ್ಲಾದಲ್ಲಿ ಅಮಾಯಕ ಹಿಂದೂಗಳನ್ನ ಇವ್ರದೇ ಸಮುದಾಯದವರು ರೋಡಲ್ಲಿ ಬೋಡ್ದು ಕೊಂದು ಸುಟ್ಟು ಹಾಕೋದು. ಆವಾಗ ಎದೆ ಬಡ್ಕೊಂಡು ಹೊಡ್ಬೇಕು ಅನ್ನಿಸ್ತಿಲ್ಲ, ಗುಂಪು ಸೇರ್ಕೊಂಡು ಪ್ರತಿಭಟನೆ ಮಾಡಬೇಕು ಅನ್ನಿಸ್ತಿಲ್ಲ. ಇವಾಗ ಅಮೇರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಬಿದ್ದರೆ ಇಲ್ಲಿ ನಿಂತ್ಕೊಂಡು ಮೋದಿಗೆ ಬೈತಾರೆ. ಇದಕ್ಕೇನು ಹೇಳೋಣ ಹೇಳಿ? ಇವಾಗ ಎಲ್ಲ ಕಡೆ ಯುದ್ಧಗಳು ನಡೀತಿದ್ದಾವೆ. ಇಸ್ರೇಲು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಬಿದ್ದರೆ ಈ ಇರಾನು ಸುತ್ತಮುತ್ತ ಇರೋ ಮುಸ್ಲಿಂ ದೇಶಗಳ ಮೇಲೆಲ್ಲ ಮುರ್ಕೊಂಡು ಬೀತೈತೆ. ಎಲ್ಲ ಕಡೆ ನೆಮ್ಮದಿಯಾಗಿ ಅನ್ನ ಉಣ್ಣಕ್ಕಾಗ್ತಿಲ್ಲ, ಒಂದು ಬುಕ್ ನೀರು ಕುಡಿಯೋಕ್ಕಾಗ್ತಿಲ್ಲ. ಯಾವಾಗ ಸೈರನ್ ಆಗುತ್ತೋ, ಎಲ್ಲಿ ಬಂದು ಬಾಂಬ್ ಬೀಳುತ್ತೋ, ನಾಳೆವರೆಗೂ ಇರ್ತೀವ, ಬೆಳಗಾಗೋದನ್ನು ನೋಡ್ತೀವ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಿದ್ದಾರೆ ಅಲ್ಲಿನ ಜನ. ಇಲ್ಲಿ ನಾವು ಹೋಳಿ ಆಡ್ಕೊಂಡು ನೆಮ್ಮದಿಯಾಗಿ ರಂಜಾನ್ ಮಾಡ್ಕೊಂಡು ಕೂತಿದ್ದೀವಿ, ಆದರೂ ಸಮಾಧಾನ ಇಲ್ಲ ನೋಡಿ. ನಮ್ಮದು ಖಮೇನಿಗೆ ಹೋಗ್ಬಿಟ್ರು ನಾವು ಸುಮ್ಮನಿರಕ್ಕಿಲ್ಲ, ನಾವು ಶಹೀದ್ ಆಗ್ಬಿಡ್ತೀವಿ, ನಾವು 100 ಮಕ್ಕಳಿಗೆ ಮಾಡ್ಕೋತೀವಿ ಅಂತ ನೆಮ್ಮದಿ ಹಾಳು ಮಾಡ್ಕೋತಿದ್ದಾರಲ್ಲ ಇವು. ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರು ಹೇಳೋರೆ ಹೀಗೆಲ್ಲ ಆಟ ಆಡಿದ್ರೆ ಕೇಸ್ ಆಗ್ತೀವಿ ಅಂತ. ಇಂಥವ್ರ ಮೇಲೆ ನಿಗಾ ಇಟ್ಟಿದ್ದೀವಿ ಅಂತ ಅಮಿತ್ ಶಾ ಕೂಡ ಹೇಳೋರೆ. ಎಲ್ಲರೂ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿದ್ದೀವಿ, ಹಿಂಗೆ ಇದು ಮಾಡೋಣ.